ದೇವರು 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 ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ. ಲೋ ಬಚ್ಚ, ನೀನು ದೇವರು 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 ಅನ್ಕೊಂಡಿದ್ರೆ ಇವತ್ತು ಯಾವುದೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ತು. ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಆಗಿ ಇರೋದಕ್ಕೇನೆ ಇವತ್ತು ಮಿನಿಸ್ಟರ್ ಆಗಿದೆಯಲ್ಲೋ ಕಣೆ ಲೋಫರ್, ನನ್ನ ಮಗನೇ. ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ, ಪಾರ್ಲಿಮೆಂಟ್ ನಡಗುತ್ತೆ. ನಮ್ಮ ಶಕ್ತಿ ನಿಮ್ಗೆ ಗೊತ್ತಿಲ್ಲ. ಇಡೀ ದೇಶದ ಜನರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಗಂಟು ಮೂಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೇ. ಎಷ್ಟು ಸೊಕ್ಕು ನಿನಗೆ. ಅದು ಏನು ಮನೆಯಲ್ಲಿ ಮಾತಾಡಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆಯಲ್ಲ, ನಿನ್ಗೆ ಯಾರು ಕೊಟ್ಟ ಧೈರ್ಯ? ಇದನ್ನ ಕಣ್ಣು ಮುಚ್ಕೊಂಡು ಕೂತಿದನಲ್ಲ ಮೋದಿ, ಒಬ್ಬ ಪ್ರೈಮ್ ಮಿನಿಸ್ಟರ್. ಏನಪ್ಪ ಮಾಡ್ತಾ ಇದೀಯಾ ಮಿಸ್ಟರ್ ಮೋದಿ? ಕಳ್ಳೆಪುರಿ ತಿಂತಾ ಇದೀಯ ನೀನು. ಇವತ್ತು ಮೋದಿ ನೀನು ಟೀ ಮಾರ್ಕೊಂಡಿರ್ಬೇಕಾಗಿತ್ತು. ಇವತ್ತು ಟೀ ಮಾರ್ಕೊಂಡಿರ್ಬೇಕಾಗಿರೋ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆಯಾ? ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ. ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲೋ ನೀನು. ಇವತ್ತು ಇಡೀ ಬಿಜೆಪಿ ಅಂಡ್ NDA ಪಾರ್ಟ್ನರ್ಸ್, ಇದು ನಾಟ್ ಓನ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದಲ್ಲ. ಬಿಜೆಪಿ ಮತ್ತು ಅಮಿತ್ ಶಾ ವಿತ್ NDA ಪಾರ್ಟ್ನರ್ಸ್ ಹೇಳಿರ್ತಕ್ಕಂಥ ಮಾತಿದು. NDAಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅಂಗಸಂಸ್ಥೆ, ಅಂಗ ಪಕ್ಷಗಳು, ಅವ್ರ ಕೈಯಲ್ಲಿ ಹೇಳಿರ್ತಕ್ಕಂಥ ಮಾತು. ಆಗ್ಲೇ ಹೇಳ್ತಾ ಇದ್ರು ಅಣ್ಣ ಅವರು, ಇದು ನಾಟ್ ಓನ್ಲಿ ಏನೋ ಅಮಿತ್ ಶಾ ಎಲ್ಲ ಹೇಳಿರೋದು, ಅಮಿತ್ ಶಾ ಹೇಳಿದಾರೆ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ. ಇಡೀ ದೇಶ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರೂ ಕೈ ಕಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತೀವಿ, ನಾನು ಜೈಕಾರ ಹಾಕಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಜೈ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಏನೇ ಬರಲಿ, ಯಾರೇ ಬರಲಿ, CM ಬರಲಿ, PM ಬರಲಿ, ಅಮಿತ್ ಶಾ ಬರಲಿ, ಅವನ ಅಪ್ಪ ಬರಲಿ, ಅವನ ತಾತ ಬರಲಿ, ಅವನ ಮುತ್ತಾತ ಬರಲಿ, ಅವನ ಕುಟುಂಬ ಬರಲಿ, ಏನೇ ಬರಲಿ, ಜೈ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್